ದಯವಿಟ್ಟು ಇಲ್ಲಿ ನಾಡಗೀತೆ ನಮ್ಮ ನಾಡಿನ ಪ್ರಖ್ಯಾತ ಕಲಾವಿದರ ತಂಡ ವೀರೇಶ್ ವಾದಿ ಹಾಗೂ ತಂಡ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ವಂದಿನ ಗಣಿಯೇ, ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿರ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿರ್ಣಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಸಿಂಹನುತ ಭಾರತ ಜನನಿಯ ತನುಜಾತೆ. ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಕ್ಕಳ ದಿವ್ಯಾರಣ್ಯ. ರಂಗ ಷಡಕ್ಷರಿ ಪೊನ್ನ ಪಂಪಲ ಪುನಿಪತಿ ಚನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯರಾಮ. ನಾನಕ ರಾಮಾನಂದ ಕವೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಲಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ಮನರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಮಾನಸಿಕ ಜೈನರು ಧ್ಯಾನ. ಜನಪನ ಓದುವ ದೊರೆಗಳ ಧಾಮ, ಕಾಯಕ ವೈದಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ನೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು ವೀರೇಶ್ ವಾಲಿ ತಂಡ ಹಾಗೂ ಮಹೇಶ್ ಪೋತರ್ ಅವರಿಗೆ. ಪಥ ಸಂಚಲನ ತಂಡಗಳ ವೀಕ್ಷಣೆ ಮಾನ್ಯ ಸಚಿವರಿಂದ ಕವಾಯತ್ ದಂಡ ನಾಯಕರು ಶ್ರೀ ಏರ್ಸಂಗಪ್ಪ ಶ್ರೀ ದೇಲಿ, ಪೊಲೀಸ್ ನಿರೀಕ್ಷಕರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ವಿಜಯಪುರ ಅವರು ತಂಡಗಳ ವೀಕ್ಷಣೆಗೆ
ಮಾನ್ಯ ಸಚಿವರು ವೇದಿಕೆಯಿಂದ ಮಾನ್ಯ ಸಚಿವರು ತಂಡಗಳ ವೀಕ್ಷಣೆಯ ನಂತರ ವೇದಿಕೆ ಮೇಲೆ ಮಾನ್ಯ ಸಚಿವರು ಅವರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಸರ್ ಅವರು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಋಷಿ ಆನಂದ್, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರವರು, ಗೌರವ ವಂದನೆಗೆ ಅನುಮತಿಯನ್ನ ಪಡೆದುಕೊಂಡಿದ್ದಾರೆ. ಕವಾಯತ್ ದಂಡನಾಯಕರು, ರಾಷ್ಟ್ರೀಯ 4ನೆಯ ಸಿಂಹವೇ ಆರಕ್ಷಕರಿಲ್ಲದ ಸಮಾಜ ಊಹಿಸಲು ಅಸಾಧ್ಯ. ಈ ತಂಡವನ್ನ ಅನುಸರಿಸಿ IRB ಪೊಲೀಸ್ ಪಡೆ, ಶ್ರೀ SR ಬಕ್ಲಿ ARSI IRB ಘಟಕ ವಿಜಯಪುರ. 3ನೆಯ ತಂಡ ನಾಗರಿಕ ಪೊಲೀಸ್ ಪಡೆ ಬಸವರಾಜ್ ತಿಪ್ಪಾರೆಡ್ಡಿ DSI APMC ಪೊಲೀಸ್ ಠಾಣೆ. ಗೃಹ ರಕ್ಷಕ ದಳ ಎಡಿ ಮೋತಿಬಾಯಿ ಸಾರ್ಜೆಂಟ್ ಶಿವಾನಂದ್ ಶೆರೂರ್ ಸಮಾದೇಶರ ಮಾರ್ಗದರ್ಶನದಲ್ಲಿ, ಅರಣ್ಯ ಇಲಾಖೆ ಅಶೋಕ್ ಲಾಳಸಂಗಿ DRFO ಅವರ ನೇತೃತ್ವದಲ್ಲಿ, ಅಗ್ನಿಶಾಮಕ ಇಲಾಖೆ ಉಮೇಶ್ ತಳಕೇರಿ ಅಗ್ನಿಶಾಮಕ ಠಾಣಾಧಿಕಾರಿ, NCC ಹಿರಿಯರ ವಿಭಾಗ ಸೋಹನ್ ಮ್ಯಾಗೇರಿ ಹವಾಲ್ದಾರ್ ಲಕ್ಷ್ಮಣ್ ಗೋಸಾಯಿ ಅವರ ಮಾರ್ಗದರ್ಶನ, ಶ್ರೀಮತಿ ಅರುಣಾ ಮಾಲಿಂಗ್ಪುರ್ ಮಾರ್ಗದರ್ಶನ, ಮೌನ ಕೋಳೂರ್ಗಿ BND ಬಾಲಿಕೆಯರ ಪ್ರೌಢಶಾಲೆಯಿಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ರೆ, ಸಂಗನೋತ್ಸವ ಅಂತಾರಾಷ್ಟ್ರೀಯ ಶಾಲೆ ಕಬಡ್ಡಿ ಬಾಲಕಿಯರ ತಂಡ ಪ್ರಾಪ್ತಿ ಗುಂತುರೆ ಸಾಯಿಬಣ್ಣ ಅಡವಿಯವರ ನೇತೃತ್ವದಲ್ಲಿ, ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 12 ಭಾರತ್ ಸೇವಾ ದಳ ಅರ್ಪಿತಾ ಔಟ್ರಿ ಶ್ರೀಮತಿ MM ತೆಲ್ಗಿಯವರ ಮಾರ್ಗದರ್ಶನದಲ್ಲಿ, ಮಹಾತ್ಮ ಗಾಂಧಿ ಪ್ರೌಢಶಾಲೆ ಭಾರತ್ ಸೇವಾ ದಳ ತಂಡ ಅಥರ್ವ ಕೋಳ್ SF ಚವ್ಹಾಣ್ ಅವರ ಮಾರ್ಗದರ್ಶನ, ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ತೊರ್ವಿ ವಿಜಯಲಕ್ಷ್ಮಿ ಮೌಲಿಮನಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ನಂದಾ ತಿಕೋಟಿ ಅವರ ಮಾರ್ಗದರ್ಶನ, ಸಂಗನಬಸವ ಅಂತಾರಾಷ್ಟ್ರೀಯ ಶಾಲೆ ಬಾಲಕರ ತಂಡ ಪ್ರತೀಕ್ ಗೌಡ ಸಾಯಿಬಣ್ಣ ಅಡವಿಯವರ ಮಾರ್ಗದರ್ಶನ, ಸೆಂಟ್ ಜೋಸೆಫ್ ಶಾಲೆ ಶ್ರೀಧರ್ ನಾಮಿ ಅನಿಲ್ ತೋರಿವಿ ಅವರ ಮಾರ್ಗದರ್ಶನ, ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ತಂಡ ಸೆಂಟ್ ಜೋಸೆಫ್ ಸ್ನೇಹಾ ಪಡಗಾನೂರ್ ಶ್ರೀಮತಿ ಪ್ರೀತಿ ಕಾಳೆ ಅವರ ಮಾರ್ಗದರ್ಶನದಲ್ಲಿ, ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ಚೇತನ್ ಪಡಗಾನೂರ್ LK ಕುಲಕರ್ಣಿ ಇವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿದರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ತೊರವಿ ಭಾರತ ಸೇವಾ ದಳದ ತಂಡದಿಂದ ಸುಪ್ರಿಯಾ ನಾಯಕತ್ವದಲ್ಲಿ ಶ್ರೀಮತಿ LL ತೊರವಿ ಅವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆ ಸಲ್ಲಿಸಿದರೆ, ಗ್ಯಾಲಕ್ಸಿ ಶಾಲೆ ಕುಮಾರಿ ವರ್ಷಾ ಬಿರಾದಾರ್ ರಾಜು ಅಲ್ಕುಂಟೆ ಹಾಗೂ ಶ್ರೀ IG ಕೊಟ್ನಾಳ್ ಜಾರಿಯವರ ಮಾರ್ಗದರ್ಶನದಲ್ಲಿ
ಕಾರ್ಯಕ್ರಮದ ಶುಭ ಸಂದೇಶ ಡಾಕ್ಟರ್ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರನ್ನ ವಿನಂತಿ ಮಾಡುತ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂತೆಂದಿಗೂ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಗೋವಿನವು ಮುದ್ದಿನ ಕರು. ಕನ್ನಡತನ ಹೊಂದಿದ್ದರೆ ನೀ ಅಮ್ಮಗೆ ಕಲಿಸುತ್ತರು. ಕನ್ನಡದ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹಾಕವಿ ಕುವೆಂಪುರವರ ಈ ನುಡಿಗಳನ್ನು ಸ್ಮರಿಸುತ್ತಾ ಇಲ್ಲಿ ನೆರೆದಿರುವ ಜಿಲ್ಲೆಯ ಸಮಸ್ತ ಮಹಾಜನತೆಗೆ, ವಿಶೇಷವಾಗಿ ಕನ್ನಡದ ಮನಸ್ಸುಗಳಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹರ್ಷಿಸುತ್ತೇನೆ. ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಕನ್ನಡ ತಾಯಿಯ ರಾಜೇಶ್ವರಿಯನ್ನು ಆರಾಧಿಸುತ್ತಿರುವ ಇಂದಿನ ಈ ಶುಭ ಸಂದರ್ಭದಲ್ಲಿ ನೆರೆದಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಮಹನೀಯರೇ, ಅಧಿಕಾರಿ ಮತ್ತು ನೌಕರ ವರ್ಗದವರೇ, ಮಾತೆಯರೇ, ಸಹೋದರ ಸಹೋದರರೇ, ಎಲ್ಲ ಆತ್ಮೀಯ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳೇ ಹಾಗೂ ಸಿಬ್ಬಂದಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವಿಜಯಪುರ ಜಿಲ್ಲೆಯಲ್ಲಿ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಜನಪದ ಸಾಹಿತ್ಯ, ಶರಣ ಸಾಹಿತ್ಯ ಮತ್ತು ಸೂಫಿ ಸಾಹಿತ್ಯಗಳ ಮೂಲಕ ಕನ್ನಡ ತಾಯಿ ಸೇವೆಗೈದಿರುವ ಬಸವಾದಿ ಪ್ರಮುಖರಿಗೆ, ಕಾಯಕ ಯೋಗಿ ಶರಣರಿಗೆ, ಸೂಫಿ ಸಂತರಿಗೆ, ದಾಸರಣ್ಣರಿಗೆ, ದಾರ್ಶನಿಕರಿಗೆ ಈ ವೇದಿಕೆಯ ಮೂಲಕ ಗೌರವ ನಮನಗಳನ್ನು ತೋರಿಸುತ್ತೇನೆ. ಧೈರ್ಯ, ಸ್ಥೈರ್ಯ, ಸಾಹಸ, ಪರಾಕ್ರಮ, ದೇಶ ಪ್ರೇಮ ಮತ್ತು ತ್ಯಾಗ ಇವುಗಳಿಗೆ ಹೆಸರಾದ ಹಾಗೂ ಸಂಗೀತ, ನಾಟ್ಯ, ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಗಳೊಳಗೊಂಡ ಲಲಿತ ಕಲೆ, ವಾಸ್ತುಶಿಲ್ಪಿ, ಧರ್ಮ, ತತ್ವಜ್ಞಾನ, ವಿಜ್ಞಾನ, ಉದ್ಯೋಗ, ವಾಣಿಜ್ಯ ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಉಜ್ವಲವಾದಂತಹ ಕೀರ್ತಿಯನ್ನು ಗಳಿಸಿದ ಶ್ರೀಗಂಧದ ನಾಡಿನ ಭವ್ಯ ಪರಂಪರೆಯನ್ನು ಕನ್ನಡ ತಾಯಿ ನವೆಂಬರ್ 1, 1956 ಮೈಸೂರು ರಾಜ್ಯ ಎಂಬ ಮುಂಬೈ, ಹೈದರಾಬಾದ್, ಮದ್ರಾಸ್ ಪ್ರಾಂತ್ಯಗಳಿಗೆ ಹತ್ತುವಾದ ಕನ್ನಡ ರಾಜ್ಯವು ಅಸ್ತಿತ್ವಕ್ಕೆ ಬಂದಿತು. ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ದಿವಂಗತ ಡಿ. ದೇವರಾಜ ಅರಸು ಅವರು ವಿಶೇಷ ಕಾಳಜಿ ಮತ್ತು ಸಂಕಲ್ಪದಿಂದಾಗಿ ನವೆಂಬರ್ 1, 1973 ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯವನ್ನು ಅಧಿಕೃತವಾಗಿ ಪುನರ್ನಾಮಕರಣ ಮಾಡಲಾಯಿತು. ವಿಶಾಲವಾದಂಥ ಕನ್ನಡ ನಾಡು ಮತ್ತು ನುಡಿಯ ಶತಶತಮಾನಗಳಿಂದ ಹಲವಾರು ಅರಸುಮಂತರ ಆತಂಕಗೊಳಪಟ್ಟಿತ್ತು. ಮೌರ್ಯರು, ಶಾತವಾಹನರು, ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದವರು, ಬಹಮನಿ, ಆದಿಲಶಾಹಿ, ಬರೀಶಾಹಿ ಸಾಮ್ರಾಜ್ಯ ಸುಲ್ತಾನರು, ಮೈಸೂರಿನ ಒಡೆಯರು, ಹೈದರ ಟಿಪ್ಪು ಸುಲ್ತಾನರು ಹಾಗೂ ಮರಾಠ ಪೇಶ್ವೆಗಳಂತ ಮುಂತಾದ ಮಂಥನಗಳ ಸಾಮ್ರಾಟರು ಮತ್ತು ಆಡಳಿತಗಾರರು ಕೂಡ ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ಸಂಸ್ಕೃತಿ ಹಾಗೂ ಅಸ್ಮಿತೆಗೆ ಅಮೂಲ್ಯ ಕೊಡುಗೆಯನ್ನು ನೀಡಿರುತ್ತಾರೆ. ಕನ್ನಡ ಭಾಷೆಯ ಸಾರ್ವತ್ರಿಕತೆಯಾಗಿ ಮೈಸೂರಿನ ಒಡೆಯರವರು ಬೆಂಬಲ ಹಾಗೂ ದಿವಾನ್ ವಿಶ್ವೇಶ್ವರಯ್ಯನವರ ಸಹಕಾರದೊಂದಿಗೆ 1915ರಲ್ಲಿ ಸ್ಥಾಪಿತಗೊಂಡಂತ ಕರ್ನಾಟಕ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸುವ ಮೂಲಕ ಕನ್ನಡ ನಾಡು ಮತ್ತು ನುಡಿಯ ಕುರಿತಾಗಿ ಜನಾಭಿಪ್ರಾಯವನ್ನು ಗಟ್ಟಿಗೊಳಿಸುವ ಕಾರ್ಯವನ್ನು ಆರಂಭಿಸಿತು. 1924ರಲ್ಲಿ ಕರ್ನಾಟಕ ಏಕೀಕರಣ ಸಮಿತಿಯು ಪ್ರಥಮ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ಜರುಗಿತು. ತದನಂತರ ಬಳ್ಳಾರಿ, ಧಾರವಾಡ, ಹುಕ್ಕೇರಿ, ಸೋಲಾಪುರ ಹಾಗೂ ಮುಂಬೈಯಲ್ಲಿ ಜರುಗಿ ನವ ಕರ್ನಾಟಕ ರಾಜ್ಯದ ಏಕೀಕರಣದ ಕನಸನ್ನು ನನಸಾಗಿಸಲು ಪಣತೊಟ್ಟರು.
ಗದಗಿನ ಹುಯಿಲ್ಗೋಳ್ ನಾರಾಯಣರವರು ರಚಿಸಿದ ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಎಂಬ ಗೀತೆ ಕನ್ನಡಿಗರಲ್ಲಿ ಏಕತೆಯ ಭಾವವನ್ನು ಗಟ್ಟಿಗೊಳಿಸಲು ಪ್ರೇರಣೆಯನ್ನು ನೀಡಿ ಕನ್ನಡಿಗರ ಮೈಮನಗಳನ್ನು ಹುದುಂಬಿಸಿತು. ಸಂಯುಕ್ತ ಕರ್ನಾಟಕ, ವಿಶ್ವ ಕರ್ನಾಟಕ ಮತ್ತು ಪ್ರಬುದ್ಧ ಕರ್ನಾಟಕ ಮೊದಲಾದ ಪತ್ರಿಕೆಗಳು ಕರ್ನಾಟಕ ಏಕೀಕರಣ ಚಳವಳಿಯ ಪ್ರಭಾವದಲ್ಲೇ ಉದಯೋನ್ಮುಖವಾದವು. ಕರ್ನಾಟಕ ಏಕೀಕರಣ ಸಂಘದ ಪದಾಧಿಕಾರಿಗಳಂತ ಎಸ್ ನಿಜಲಿಂಗಪ್ಪ, ಅಂದನಪ್ಪ ದೊಡ್ಡಮೇಟಿ, ಮಂಗಳವೇಡೆ ಶ್ರೀನಿವಾಸರಾಯ ಮತ್ತು ಶಾಂತಪ್ಪ ಎಡಮೇಲಿ ಅವರ ಪರಿಶ್ರಮದಿಂದ ಏಕೀಕರಣದ ಚಳವಳಿಯ ತೀವ್ರವಾದ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡ ಪ್ರಯುಕ್ತ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತಿನ ಉದಯವಾಯಿತು. ಕೆಂಗಲ್ ಹನುಮಂತಯ್ಯ, ಅದರ ಮುಂಚೆ ಶಂಕರಗೌಡ ಪಾಟೀಲ್, ಗೌರವ ರಾಮಸ್ವಾಮಿ ಅಯ್ಯಂಗಾರ್, ಅಳವಂಡಿ ಶಿವಮೂರ್ತಿ ಸ್ವಾಮಿ, ಮುದಬೀಡು ಕೃಷ್ಣರಾಯ, ಮೋರೆ ಹನುಮಂತರಾಯರು, ರಾಜಾರಾಮ್ ದುಬೆ, ಚನ್ನಬಸಪ್ಪ ಅಂಬ್ಲಿ, ಚಿಕ್ಕೋಡಿ ತಮ್ಮಣ್ಣಪ್ಪ, ವಾಲಿ ಚೆನ್ನಪ್ಪ, ವೀರಭದ್ರಪ್ಪ ಶಿರೂರ್, ಚೆನ್ನಯ್ಯ ಸ್ವಾಮಿ ಓಂಕಾರಮಠ್, ಪಟ್ಟಣ ಮಹಾದೇವಪ್ಪ, ಬಳ್ಳಾರಿಯ ರಂಜಾನ್ ಸಾಬ್ ನದಾಫ್, ಬೆನಗಲ್ ರಾಮರಾಯರು, ಬಿ ಶಿವಮೂರ್ತಿ ಶಾಸ್ತ್ರಿ ಮುಂತಾದವರು ಏಕೀಕರಣದ ಪರವಾಗಿ ಗಟ್ಟಿ ಧ್ವನಿಯೊಂದಿಗೆ ಜನಜಾಗೃತಿ ಉಂಟು ಮಾಡಲು ಆನಂದಿಸಿ ದುಡಿದರು. ಹಲಸಂಖ್ಯ ಗೆಳೆಯರ ಬಳಗ ಹಾಗೂ ಕನ್ನಡಪರ ಸಂಘಟನೆಗಳು ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಕನ್ನಡದ ಹಣತೆ ನಿರಂತರವಾಗಿ ಬೆಳಗುವಂತೆ ಮಾಡಲು ಆನಂದಿಸಿ ದುಡಿದರು. ಅವರ ಈ ಕೊಡುಗೆ ಅನನ್ಯ ಹಾಗೂ ಪ್ರಶಂಸನೀಯವಾಗಿದೆ. ಕನ್ನಡ ಅಸ್ತಿತ್ವ ಮುಸುಕಾಗಿದ್ದ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಎಲ್ಲ ಮಹನೀಯರು ನಿಸ್ವಾರ್ಥದಿಂದ ನಡೆಸಿದ ಹೋರಾಟದ ಫಲವೇ ಇದು ನಾವೆಲ್ಲರೂ ಆಸ್ವಾದಿಸುತ್ತಿರುವ ಸುಂದರ ಕರ್ನಾಟಕ. ಇಂತಹ ಪ್ರಾತಸ್ಮರಣೀಯರೆಲ್ಲರಿಗೂ ಇಂದಿನ ಶುಭ ಸಂಬಂಧದಲ್ಲಿ ನಾನು ಗೌರವಪೂರ್ವಕ ನಮನಗಳನ್ನು ಅರ್ಪಿಸುತ್ತೇನೆ. ಕನ್ನಡ ಭಾಷೆಯ ಶ್ರೇಯೋಭಿವೃದ್ಧಿಗಾಗಿ ಈಚಗೇರಿಯ ಶ್ರೀ ಮಾಧವಾನಂದ ಪ್ರಭುಜಿಯವರ ಶ್ರೀ ಮಠದೊಂದಿಗೆ ನಾಡಿನ ಎಲ್ಲ ಮಠಗಳು ಕೂಡ ಕನ್ನಡ ಭಾಷೆಯ ಅಸ್ಮಿತೆಗಾಗಿ ವಿಶಿಷ್ಟ ಕಾಣಿಕೆ ನೀಡುವುದನ್ನು ಗೌರವಪೂರ್ವಕವಾಗಿ ಸ್ಮರಿಸುತ್ತೇನೆ. ವಿಜಯಪುರ ಅಂದರೆ ಎಲ್ಲರಿಗೂ ನೆನಪಾಗುವುದು ವಿಶ್ವವಿಖ್ಯಾತ ಗೋಳಗುಮ್ಮಟ. ಅದರಂತೆ ಸರಿಸಾಟಿಯಾಗಿ ವಚನ ಗುಮ್ಮಟವೆಂಬ ಖ್ಯಾತಿಗೆ ಭಾಜನರಾದಂಥ ಡಾಕ್ಟರ್ ಫಗು ಹುಲಕಟ್ಟಿಯವರು ಬಸವಾದಿ ಪ್ರಮುಖರ ವಚನ ಸಾಹಿತ್ಯವನ್ನು ಸಂಗ್ರಹಿಸಿ ಸಂಸ್ಕರಿಸಿ ಮುಂಬರುವ ಪೀಳಿಗೆಗಳಿಗಾಗಿ ಸಂರಕ್ಷಿಸುವ ಮೂಲಕ ಅತ್ಯಮೂಲ್ಯ ಸಾಹಿತ್ಯ ಸೇವೆಗೈದ ಅಪ್ರತಿಮ ಸಲ್ಲಿಸಿಕೊಂಡಿರುತ್ತಾರೆ. ವಿಜಯಪುರ ಜಿಲ್ಲೆಯ ಪರಮ ಪೂಜ್ಯ ಬಂತನಾಳ ಶಿವಯೋಗಿಗಳು, ಜ್ಞಾನೋಗಾಶ್ರಮದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ನಡೆದಾಡುವ ದೇವರಿಂದ ಪೂಜಿಸಲ್ಪಟ್ಟ ದಾರ್ಶನಿಕ ಸಂತ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ಮಧುರಚಂದ್ರರು, ಚಡಚಂದ್ರ ಸಿಂಪಿ ಲಿಂಗಣ್ಣ ಅವರು, ಡಾಕ್ಟರ್ ಆರ್ ಡಿ ರಾಂಡೆಯವರು, ಗಣಪತರಾವ್ ಮಹಾರಾಜ್ ಅವರು, ನಿಂಗಣ್ಣ ಸಿಂಪಿಯವರು, ದುಡಾ ಸಾಹೇಬ್, ರಾಮ್ ಶ್ರೀ ಮುಂಗ್ಲಿ, ಶ್ರೀರಂಗರು, ಲಕ್ಕಪ್ಪ ಶಿರಾಟಿ, ಡಾಕ್ಟರ್ ಗುರುಲಿಂಗ್ ಕಾಪ್ಸೆ, ಡಾಕ್ಟರ್ ಎಂ ಕಲಬುರ್ಗಿ, ಡಾಕ್ಟರ್ ಕೃಷ್ಣಕುಮಾರ್ ತುಲ್ಕರ್ಣಿ, ಪ್ರೊಫೆಸರ್ ಎನ್ ಜಿ ಕರು, ಪ್ರೊಫೆಸರ್ ರಂಗನಾಥ್ ಹಂಡಿ, ಮಹಾಂತ್ ಗುರುಗಂಜಿ, ಶಿಶು ಸಂಗಮೇಶ್ ಬಾಗಲಕೋಟ್, ಈಶ್ವರ ಚಂದ್ ಚಿಂತಾಮತಿ, ಚನ್ನಪ್ಪ ಕಂಚಾಣಿ, ಕಾಶಿಂ ಸಾದ್ ವಿಜಯಪುರ್, ಪಾಪಿ ಪಾಟೀಲ್, ಹಾಮು ಬಂಬಿಗೆ, ಈಶ್ವರ್ ಕಾಪ್ಸೆ, ಡಾಕ್ಟರ್ ಬಿ ಎಸ್ ಶೇಟೆ, ಡಾಕ್ಟರ್ ಎಂ ಎನ್ ವಾಲಿ, ಡಾಕ್ಟರ್ ಬಿ ಬಿ ಹಂಡಿ, ಡಾಕ್ಟರ್ ಎಸ್ ಕೆ ಕೊಪ್ಪ, ಡಾಕ್ಟರ್ ಎಂ ಎಂ ಪಡಶೆಟ್ಟಿ, ಡಾಕ್ಟರ್ ಚೆನ್ನಪ್ಪ ಕಟ್ಟಿ, ಪ್ರೊಫೆಸರ್ ಬಿ ಎಂ ಹಿರೇಮಠ್, ಡಾಕ್ಟರ್ ಆರ್ ಸಿ ಮುತ್ತೇಬಾರ್, ಡಾಕ್ಟರ್ ಅರವಿಂದ್ ಮಾರ್ಗತ್ತಿ, ಡಾಕ್ಟರ್ ರಾಜಶೇಖರ್, ಹಾಮು ಪೂಜಾರ್, ಧನ್ನಪ್ಪ ಜತ್ತಿ, ಪ್ರೊಫೆಸರ್ ಬಿ ಆರ್ ಪಾಟೀಲ್, ಪೊಲೀಸ್ ಪಾಟೀಲ್, ಅರ್ಜುನ್ ಗುಣಸಂಗಿ, ಡಾಕ್ಟರ್ ಅಮೀರುದ್ದೀನ್ ಖಾಜಿ, ಸೋಮನಾಥ್ ಯಾಳ್ವಾರ್, ಎ ಕೆ ರಮೇಶ್ವರ್, ರಂಜಾನ್ ದರ್ಗಾ, ಡಾಕ್ಟರ್ ಸಿ ಆರ್ ಯರವಂತಿಮಠ್ ಮತ್ತು ಡಾಕ್ಟರ್ ಎಂ ಎಸ್ ಮಧ್ವಾನಿ ಅವರು ಸೇರಿದಂತೆ ಇನ್ನು ನೂರಾರು ಹಿರಿಯರು ಮತ್ತು ಇತ್ತೀಚಿನ ಹಲವಾರು ಯುವ ಸಾಹಿತಿಗಳ ತಮ್ಮ ವಿಶಿಷ್ಟ ಬರವಣಿಗೆಗಳ ಮೂಲಕ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿದರು. ಹೂ ಮನಸ್ಸಿನ ಕನ್ನಡಿಗರ ಜನಾದೇಶವಂತೆ ಕನ್ನಡ ನಾಡಿನ ಆಡಳಿತ ಚುಕ್ಕಾಯನ್ನು ಎತ್ತಿ ಹಿಡಿದ ನಮ್ಮೆಲ್ಲರ ಜನಪ್ರಿಯ ಜನನಾಯಕ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯತ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಶ್ರದ್ಧೆ, ನಿಷ್ಠೆ ಮತ್ತು ಕಾಳಜಿಪೂರ್ವಕವಾದ ಜನಪರ ನಿಲುವುಗಳೊಂದಿಗೆ ಕಾರ್ಯನಿರ್ವಹಿಸಿದ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿದೆ. ದೇಶಾದ್ಯಂತ ಸಂಚಲನ ಸೃಷ್ಟಿಸುವ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳ ಬದುಕಿನಲ್ಲಿ ಬೆಳಕು ಮತ್ತು ಭರವಸೆ ತುಂಬುವಲ್ಲಿ ಸಫಲವಾಗಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಅಂತ್ಯೋದಯ ಅನ್ನ ಯೋಜನೆಯ 40,065 ಚೀಟಿಗಳು, ಬಿಪಿಎಲ್ದ 4,59,558 ಚೀಟಿಗಳು ಹಾಗೂ ಎಪಿಎಲ್ನ 99,699 ಚೀಟಿಗಳು ಸೇರಿದಂತೆ
ಜಿಲ್ಲೆಯಲ್ಲಿ ಒಟ್ಟು 5,99,322 ಪಡಿತರ ಚೀಟಿಗಳು ಚಾಲ್ತಿಯಲ್ಲಿದ್ದು ಈ ಪೈಕಿ 21,10,591 ಅರ್ಹ ಫಲಾನುಭವಿಗಳು ಈ ಯೋಜನೆಯ ಸದುಪಯೋಗಗಳನ್ನು ಪಡೆದುಕೊಂಡಿದ್ದಾರೆ. ಫೆಬ್ರವರಿ 2025ರಿಂದ ಡಿಬಿಟಿ ಹಣದ ಬದಲಾಗಿ ಪ್ರತಿ ಸದಸ್ಯರಿಗೆ 5 ಕೆಜಿಯಂತೆ ಒಟ್ಟು 15,87,249 ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಆಹಾರ ಧಾನ್ಯ ವಿತರಣೆ ಮಾಡಲಾಗುತ್ತಿದೆ. 11/6/2023ರಿಂದ ಜಾರಿಯಾಗಿರುವ ಶಕ್ತಿ ಯೋಜನೆಯು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅವರ ಕೊಡಮಾಡುವ ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್ ಪುರಸ್ಕಾರಕ್ಕೆ ಭಾಜನವಾಗುವ ಮೂಲಕ ದೇಶದಲ್ಲಿಯೇ ವಿಶೇಷ ಮನ್ನಣೆ ಪಾತ್ರರಾಗುವ ಸಂಗತಿ ನಮ್ಮೆಲ್ಲರಿಗೂ ಸಂತಸ ನೀಡಿದೆ. ಇದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿ ಹಾಗೂ ಪ್ರತ್ಯಕ್ಷವಾಗಿ ಅಪರೋಕ್ಷವಾಗಿ ಸಮೀಕ್ಷೆ ಸಲ್ಲಿಸಿರುವ ಎಲ್ಲ ಅಧಿಕಾರಿಗಳು, ಮಂತ್ರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ನಾನು ಅಭಿನಂದಿಸುತ್ತೇನೆ. ಶಕ್ತಿ ಯೋಜನೆ ಜೂನ್ 2020ರಿಂದ 23ರಿಂದ ಇಲ್ಲಿವರೆಗೆ ಜಿಲ್ಲೆಯಲ್ಲಿ ಒಟ್ಟು 15,98,00,000 ಮಹಿಳಾ ಪ್ರಯಾಣಿಕರು ಹಾಗೂ ಬಾಲಕಿಯರು ವಿಜಯಪುರ ವಿಭಾಗದ ಸಾರಿಗೆ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಾರೆ. ಈ ಪ್ರಯಾಣಗಳಿಗಾಗಿ ಒಟ್ಟು 502,60,00,000 ರೂಪಾಯಿಗಳ ಮೌಲ್ಯದ ಉಚಿತ ಟಿಕೆಟ್ಗಳನ್ನು ವಿತರಣೆ ಮಾಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಸಬಲೀಕರಣ ಹಾಗೂ ಸ್ವಾಭಿಮಾನದ ಹೆಗ್ಗುರುತಾಗಿದೆ. ಜುಲೈ 2023ರಿಂದ ಇಲ್ಲಿವರೆಗೆ ಒಟ್ಟು 5,12,398 ಫಲಾನುಭವಿಗಳು ನೋಂದಣಿಯಾಗಿದ್ದು 1,983 ಕೋಟಿ ರೂಪಾಯಿಗಳ ಅನುದಾನ ಖರ್ಚು ಭರಿಸಿದ್ದು ,99.51% ಪ್ರಗತಿಯಾಗಿರುತ್ತದೆ. ಗೃಹ ಜ್ಯೋತಿ ಯೋಜನೆ ಮನೆ ಉಚಿತವಾಗಿ ಬೆಳಕು ನೀಡುವ ಮಹಾಮಹತ್ವ ಉದ್ದೇಶವನ್ನು ಹೊಂದಿದ್ದು ಜುಲೈ 2023ರಿಂದ ಇಲ್ಲಿವರೆಗೆ 4,55,780 ಗ್ರಾಹಕರು ಅಂದರೆ ,97% ನೋಂದಣಿ ಮಾಡಿಕೊಂಡಿರುತ್ತಾರೆ. ಇದುವರೆಗೆ ಗ್ರಾಹಕರಿಗೆ 485 ಕೋಟಿ 11 ಲಕ್ಷ ರೂಪಾಯಿಗಳ ಮೊತ್ತದ ಉಚಿತ ವಿದ್ಯುತ್ತನ್ನು ಪೂರೈಸಲಾಗಿದೆ. ಯುವ ನಿಧಿ ಯೋಜನೆ ಇಲ್ಲಿವರೆಗೆ ಒಟ್ಟು 20,060 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದು ಇದರಲ್ಲಿ 14,330 ಅರ್ಹ ಫಲಾನುಭವಿಗಳಿಗೆ ಒಟ್ಟು 35 ಕೋಟಿ 7 ಲಕ್ಷ ರೂಪಾಯಿಗಳಷ್ಟು ಮೊತ್ತದ ನಿರುದ್ಯೋಗ ಭತ್ಯೆಯನ್ನು ಡಿಬಿಟಿ ಮೂಲಕ ಅಭ್ಯರ್ಥಿಗಳಿಗೆ ಖಾತೆಗಳಿಗೆ ಜಮಾ ಮಾಡಲಾಗಿದೆ. 2025-26ನೇ ಸಾಲಿನಲ್ಲಿ ವಾಡಿಕೆಗಿಂತ ಅತ್ಯಧಿಕ ಪ್ರಮಾಣದಲ್ಲಿ ಸುರಿದ ಮಳೆಯಿಂದಾಗಿ ಜೀವಹಾನಿ ಹಾಗೂ ಆಸ್ತಿ ಪಾಸ್ತಿ ಹಾನಿ ಉಂಟಾಗಿದ್ದು, ನಷ್ಟ ಉಂಟಾಗಿದ್ದು ನಮ್ಮೆಲ್ಲರೂ ಅತ್ಯಂತ ಖೇದದ ಸಂಗತಿಯಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರಿನಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಲೆ ಹಾನಿಗೊಳಗಾಗಿದ್ದು ಪರಿಹಾರ ವಿತರಣಾ ಕ್ರಮ ಜಾರಿಯಲ್ಲಿದೆ. ದಾಖಲೆ ರಹಿತ ಜನವಸತಿ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಅಸಂಘಟಿತ ಮನೆಗಳು 13,900 ನಿವಾಸಿಗಳಿಗೆ ಕಂದಾಯ ಗ್ರಾಮ ಪ್ರವೇಶಿತ ಮನೆಗಳ ಹಕ್ಕು ಪತ್ರಗಳನ್ನು ವಿತರಿಸಿ ಆಯಾ ಗ್ರಾಮ ಪಂಚಾಯತ್ಗಳು ಈ ಖಾತಾ ಹಾಗೂ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಆಸ್ತಿ ನೋಂದಣಿ ಮಾಡಿಸಲು ಕ್ರಮ ವಹಿಸಲಾಗಿದ್ದು ಇಲ್ಲಿವರೆಗೆ 13,010 ಹಕ್ಕು ಪತ್ರಗಳಿಗೆ ಈ ಖಾತಾ ರಚನೆಯಾಗಿರುತ್ತದೆ. ದೇಶದ ಬೆನ್ನೆಲುಬು ಆಗಿರುವ ಅನ್ನದಾತ ರೈತರಿಗೆ ಅರ್ಥವೆನಿಸುವ ಹಲವಾರು ಯೋಜನೆಗಳ ಪೈಕಿ ಮಹತ್ವಾಕಾಂಕ್ಷೆಯಾದಂತಹ ಭೂ ಸುರಕ್ಷಾ ಯೋಜನೆ ಅಡಿ ರೈತರು ಮತ್ತು ಜನಸಾಮಾನ್ಯರ ಬೇಡಿಕೆಯ ಮೇರೆಗೆ ಜನವರಿ 25ರಿಂದ ಇಲ್ಲಿವರೆಗೆ ಜಿಲ್ಲೆಯಲ್ಲಿ ಒಟ್ಟು 2,36,00,000 ಪುಟಗಳಷ್ಟು ಅಭಿಲೇಖಿಸಲಾದ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಈ ಪೈಕಿ 1,05,231 ಪುಟಗಳಷ್ಟು ದಾಖಲೆಗಳನ್ನು ಪೂರೈಸಲಾಗಿದೆ. ಪ್ರಜಾಸೌಧ ಜಿಲ್ಲಾ ಕಚೇರಿ ಸಂಕೀರ್ಣ ಕಟ್ಟಡ ನಿರ್ಮಾಣ ಸಂಬಂಧವಾಗಿ ಈಗಾಗಲೇ 529 ಲಕ್ಷ ರೂಪಾಯಿಗಳ ಅನುದಾನವು ಕೆಎಚ್ಬಿಯಿಂದ ಬಿಡುಗಡೆಗೊಂಡಿದ್ದು ಸದ್ಯದಲ್ಲೇ ಸಹ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು. ವಿಜಯಪುರ ತಾಲೂಕಿನ ಬುನ್ನಾಪುರ ಮತ್ತು ಮಧುವಾಮಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ 438 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲ್ಪಟ್ಟಿರುವ ವಿಮಾನ ನಿಲ್ದಾಣ ಕಾಮಗಾರಿಯು ಸಂಪೂರ್ಣಗೊಂಡಿದ್ದು ಅತಿ ಅಗತ್ಯ ಅಗ್ನಿಶಾಮಕ ಯಂತ್ರಗಳು ವಿದೇಶದಿಂದ ಈಗಾಗಲೇ ಬಂದಿದ್ದು ಎನ್ವಿರಾನ್ಮೆಂಟ್ ಕ್ಲಿಯರ್ಸ್ಗಾಗಿ ನಾವು ಕಾಯಲಾಗುತ್ತಿದೆ. ಫೆಬ್ರವರಿ 2024ರಿಂದ ಇಲ್ಲಿವರೆಗೆ ಜಿಲ್ಲೆಯಲ್ಲಿ ಒಟ್ಟು 2,607 ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಉದ್ಯಮಗಳು ನೋಂದಣಿ ಪ್ರಮಾಣ ಪತ್ರ ಪಡೆದಿದ್ದು ರೂಪಾಯಿ 7,824 ಲಕ್ಷ ಬಂಡವಾಳ ಹೂಡಿಕೆಯೊಂದಿಗೆ 16,000 ಉದ್ಯೋಗಾವಕಾಶಗಳನ್ನು ಸೃಷ್ಟಿಯಾಗಿರುತ್ತದೆ. ಮುಳವಾಡ ಕೆಐಡಿಬಿ ಕೈಗಾರಿಕಾ ಪ್ರದೇಶ ಹಂತ 2ರಲ್ಲಿ ರಿಲಯನ್ಸ್ ಕನ್ಸ್ಯೂಮರ್ಸ್ ಪ್ರಾಡಕ್ಟ್ ಲಿಮಿಟೆಡ್ ಬೆಂಗಳೂರಿನಿಂದ 1,622 ಕೋಟಿ ವೆಚ್ಚದಲ್ಲಿ 1,200 ಉದ್ಯೋಗ ಕಲ್ಪಿಸುವ ಪ್ಯಾಕ್ ಕಾರ್ಬೊನೇಟ್ ಸಾಫ್ಟ್ ಡ್ರಿಂಕ್ಸ್ ಹಾಗೂ ಡ್ರಿಂಕಿಂಗ್ ವಾಟರ್ ಸಿಸ್ಟಮ್ ಸ್ಥಾಪಿಸುವ ಯೋಜನೆ ಸರ್ಕಾರದಿಂದ ಅನುಮತಿ ನೀಡುತ್ತಿದೆ. ಅಮೃತ್ 2
ಯೋಜನೆಯಡಿ ಹಂಚಿಕೆವಾಗಿರುವ 25 ಕೋಟಿ ರೂಪಾಯಿಗಳ ಪೈಕಿ 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬೇಗಂತರ ಮತ್ತು ಮೂರ್ನಾಲ್ಕು ಕೆರೆಗಳನ್ನು ಪುನಶ್ಚೇತನಗೊಳಿಸುವ ಹಾಗೂ ಸಂದೇಶ ಕಾಮಗಾರಿ ಡಿಪಿಆರ್ ಮುಂದೆ ಹಂತದಲ್ಲಿರುತ್ತದೆ. ಇನ್ನು ಉಳಿದ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ 10 ಉದ್ಯಾನಗಳನ್ನು ಅಭಿವೃದ್ಧಿಪಡಿಸುವ ಸಂಬಂಧ ಟೆಂಡರ್ ಆಹ್ವಾನಿಸಲಾಗಿದೆ. ಪ್ರಸ್ತುತ ಸಾಲಿನಲ್ಲಿ ಜಿಲ್ಲೆಯ 21 ಪ್ರಾಥಮಿಕ ಶಾಲೆಗಳನ್ನ ಪ್ರೌಢಶಾಲೆಗಳನ್ನಾಗಿ ಉನ್ನತೀಕರಿಸಿದೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ ವ್ಯಾಪ್ತಿಯ CSR ಘಟಕಗಳ ಮೂಲಕ ಜಿಲ್ಲೆಯ 5 ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಆವರಣ 1-2 ಎಕರೆಯಷ್ಟು ಜಮೀನು ಲಭ್ಯವಿರುವ ಶಾಲೆಗಳಲ್ಲಿ ಮಕ್ಕಳ ಸ್ನೇಹಿ ಆಟದ ಪಾರ್ಕ್ ನಿರ್ಮಿಸಿ ಅಗತ್ಯ ಆಟ ಉಪಕರಣ ಒದಗಿಸುವ ಪ್ರಕ್ರಿಯೆ 2025-26ನೇ ಸಾಲಿನ SSLC ಪರೀಕ್ಷಾ ಫಲಿತಾಂಶ ಸುಧಾರಣೆಗಾಗಿ ಇಲಾಖೆ ನಿಗದಿಪಡಿಸಿರುವ 29 ಅಂಶಗಳ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕರು ವ್ಯಕ್ತಿಗತವಾಗಿ ಮುತುವರ್ಜಿ ವಹಿಸಿ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಂದ ಸಮನ್ವಯ ಸಾಧಿಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಂಜಾರ ಪ್ರೌಢಶಾಲೆ ಮತ್ತು ಶ್ರೀ ಬಸವೇಶ್ವರ ಪ್ರೌಢಶಾಲೆ 10 ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಸೈಕ್ಲಿಂಗ್ ಕ್ರೀಡಾಕೂಟದಲ್ಲಿ ಆಯ್ಕೆಯಾಗಿರುತ್ತಾರೆ. ಬೇನಾಳ RS ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಾಗೂ ಮಸೂದಿ ಗ್ರಾಮದ ಶ್ರೀ ಬಂದನಾಳ ಶಿವಯೋಗಿ ಪ್ರೌಢಶಾಲೆಯ ಬಾಲಕಿಯರು ತಂಡಗಳು ಕ್ರಮವಾಗಿ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದಲ್ಲಿ ರಾಜ್ಯ ಮಟ್ಟದ ಖೋ ಖೋ ಕ್ರೀಡೆಯಲ್ಲಿ ವಿಜಯ ಸಾಧಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ದೇವರಪಿ ತಾಲೂಕಿನ ಪಡಗಾನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅಥ್ಲೆಟಿಕ್ಸ್ ಚಕ್ರ ಎಸೆತದಲ್ಲಿ, ವಿಜಯಪುರದ ಎಕ್ಸಲೆಂಟ್ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಟೆಕ್ವಾಂಡೋ ಕ್ರೀಡಾ ಸ್ಪರ್ಧೆಯಲ್ಲಿ ಹಾಗೂ ಹಿಟ್ನಳ್ಳಿಯ ಜಗದಾಂಬ ಪ್ರೌಢಶಾಲೆಯ 5 ವಿದ್ಯಾರ್ಥಿಗಳು ಫುಟ್ಬಾಲ್ ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಎಲ್ಲ ಸಾಧಕ ಕ್ರೀಡಾಪಟುಗಳಿಗೆ ಹಾಗೂ ಮಾರ್ಗದರ್ಶಿ ಗುರುಬಳಗಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜಿಲ್ಲೆಯ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಮೆಟ್ರಿಕ್ ನಂತರದ 2 ವಸತಿ ನಿಲಯಗಳನ್ನು ಆರಂಭಿಸಲು ಸರ್ಕಾರ ಮಂಜೂರು ನೀಡಲಾಗಿದೆ. ಪ್ರಸ್ತುತ ವಿಜಯಪುರ ತಾಲೂಕಿನ ಹಟ್ಟಿ ಗ್ರಾಮದಲ್ಲಿ 800 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 400 kV ಸಾಮರ್ಥ್ಯದ ಸ್ವೀಕರಣಾ ಕೇಂದ್ರ ಹಾಗೂ ವಿವಿಧ 6 ಸ್ಥಳದ ಹೊಸದಾಗಿ 110/11 kV ವಿದ್ಯುತ್ ವಿತರಣಾ ಕೇಂದ್ರಗಳಲ್ಲಿ ನಿರ್ಮಾಣ ಕಾಮಗಾರಿಗೊಳ್ಳುತ್ತಿದೆ. ವಿಜಯಪುರ ತಾಲೂಕಿನ ಇಟ್ಟಂಗ್ಯಾರ್, ಬಬಲೇಶ್ವರ ತಾಲೂಕಿನ ಶೇಗುಣಶಿ ಹಾಗೂ ಚಡ್ಚನ್ ತಾಲೂಕಿನ ದೇವನಂಬರ್ಗಿ ಗ್ರಾಮದ ಹತ್ತಿರ 220 kV ವಿದ್ಯುತ್ ಸ್ವೀಕರಣಾ ಕೇಂದ್ರ ಸ್ಥಾಪಿಸಲು ತಾಂತ್ರಿಕ ಅನುಮೋದನೆ ದೊರೆತಿರುತ್ತದೆ. 2025-20ನೇ ಸಾಲಿನಲ್ಲಿ DCCI ಬ್ಯಾಂಕ್ ಮೂಲಕ 2,47,903 ಸದಸ್ಯರುಗಳಿಗೆ 1,823 ಕೋಟಿ ರೂಪಾಯಿಗಳ ಅಲ್ಪಾವಧಿ ಬೆಳೆ ಸಾಲ ಹಾಗೂ 5,806 ಸದಸ್ಯರಿಗೆ 159 ಕೋಟಿ ರೂಪಾಯಿಗಳ ಮಧ್ಯಮಾವಧಿ ಸಾಲ ವಿತರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 33,800 ಸಂಘ ಸಂಸ್ಥೆಗಳು ನೋಂದಣಿಯಾಗಿದ್ದು, ಈ ಪೈಕಿ 5,922 ಸಂಘ ಸಂಸ್ಥೆಗಳು ಚಾಲ್ತಿಯಲ್ಲಿರುತ್ತವೆ. 2025-26ನೇ ಸಾಲಿನಲ್ಲಿ 451.36 ಹೆಕ್ಟೇರ್ ಪ್ರದೇಶದಲ್ಲಿ ನೆಲತೋಪುಗೊಳಿಸುವ ಗುರಿ ಇದ್ದು, ಕಾಮಗಾರಿಗಳು ಶೀಘ್ರದಲ್ಲಿ ಪ್ರಗತಿಯಲ್ಲಿದೆ. 2025-26ನೇ ಸಾಲಿನ ಸಾಮಾಜಿಕ ಅರಣ್ಯ ಯೋಜನೆ ರಸ್ತೆ ಬದಿಯಲ್ಲಿ 17,715 ಸಸಿಗಳನ್ನು ನೆಡಲಾಗಿದೆ. ಕಳೆದ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಯಲ್ಲಿ ಮುಂಗಾರು ಹಂಗಾಮಿಗೆ 42,682 ರೈತರಿಗೆ 98 ಕೋಟಿ ರೂಪಾಯಿಗಳು ಹಾಗೂ ಹಿಂಗಾರು ಹಂಗಾಮಿನಲ್ಲಿ 4,843 ರೈತರಿಗೆ 15 ಕೋಟಿ ರೂಪಾಯಿಗಳು ಬೆಳೆ ವಿಮಾ ಜಮೆ ಆಗಿರುತ್ತದೆ. ಇಲ್ಲಿವರೆಗೆ 1,03,354 ರೈತರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡಿರುತ್ತಾರೆ. ಅದರಂತೆ ಪ್ರಸ್ತುತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ 1,30,709 ರೈತರು ಬೆಳೆ ವಿಮೆ ನೋಂದಣಿ ಮಾಡಿಕೊಂಡಿರುತ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿ ಬೆಳೆದಿರುವ ಲಿಂಬೆಗೆ GI ಟ್ಯಾಗ್ ಮಾನ್ಯತೆ ದೊರೆತಿರುವುದರಿಂದ ಪ್ರಸ್ತುತ ಸಾಲಿನಲ್ಲಿ ಲಿಂಬೆ ಅಭಿವೃದ್ಧಿ ಮಂಡಳಿ ಹಾಗೂ ಒಪ್ಪಡ ಸಹಯೋಗದಿಂದ 3 ಟನ್ ಲಿಂಬೆಯನ್ನು UAE ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ರಫ್ತು ಮಾಡಲಾಗಿದೆ. ತಿಕೋಟಾ ತಾಲೂಕಿನ ಅರಕೆರೆ ಗ್ರಾಮದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ತೋಟಗಾರಿಕೆ ಉತ್ಪನ್ನಗಳ ಶೇಖರಣೆ ಹಾಗೂ ಸಂರಕ್ಷಣೆಗಾಗಿ 1,011 ಲಕ್ಷ ಅನುದಾನದಲ್ಲಿ 2,000 ಮೆಟ್ರಿಕ್ ಟನ್ ಸಾಮರ್ಥ್ಯದ ಶಿಥಿಲಗೃಹ ನಿರ್ಮಾಣಕ್ಕೆ ಕಾರ್ಯ ಪ್ರಗತಿಯಲ್ಲಿದೆ. ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ನವೆಂಬರ್ 2024ರಿಂದ ಇಲ್ಲಿವರೆಗೆ 8,01,713 ಮಕ್ಕಳು ಆರೋಗ್ಯ ತಪಾಸಣೆ ಮಾಡಲಾಗಿದ್ದು, ಈ ಪೈಕಿ 2,27,816 ಮಕ್ಕಳಿಗೆ ಆರೋಗ್ಯದಲ್ಲಿ ನ್ಯೂನತೆ ಇರುವುದನ್ನು ಪತ್ತೆ ಹಚ್ಚಿ 2,21,167 ಮಕ್ಕಳಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಲಾಗಿದೆ. ಜಿಲ್ಲೆಯಲ್ಲಿ ಪ್ರಸ್ತುತ ಸಾಲಿನ 39 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸ್ತಾ ಇದ್ದು, ಕಳೆದ 1 ವರ್ಷದಲ್ಲಿ 2,57,066 ಆರೋಗ್ಯಗಳು 12 ಸಮಗ್ರ ಆರೋಗ್ಯ ಸೇವೆಗಳ ಜಿಲ್ಲೆಯಲ್ಲಿ
ಕಾರ್ಯಗತಗೊಂಡಿರುವ 4 ಆಯುಷ್ಮತಿ ಕ್ಲಿನಿಕ್ಗಳ ಮೂಲಕ ಕಳೆದ 1 ವರ್ಷದಲ್ಲಿ ಒಟ್ಟು 24,311 ಹೊರರೋಗಿಗಳು ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಧಾತ್ರಿ ಫೌಂಡೇಶನ್ ಹೈದರಾಬಾದ್ ಸಹಯೋಗದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಘಟಕದ ಕಾಮಗಾರಿ ಪ್ರಾರಂಭಿಸಲಾಗಿದೆ. ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವ್ಯಕ್ತಿಗತವಾಗಿ ಮುತುವರ್ಜಿ ವಹಿಸಿ ಹಾಸ್ಟೆಲ್ ಮೆಂಟರ್ಗಳ ನೇಮಕ, ಚೇತನ ಸಂಜೆ ಆನ್ಲೈನ್ ಕ್ಲಾಸ್, ವಸತಿ ನಿಲಯ ವಾಸ್ತವ್ಯ, ಸ್ವಚ್ಛತಾ ಅಭಿಯಾನ ಹಾಗೂ ಆಹಾರ ಪಾರದರ್ಶಕ ಯೋಜನೆಗಳ ಮೂಲಕ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ವಿದ್ಯಾರ್ಥಿಗಳಲ್ಲಿ ನಿಲಯಾರ್ಥಿಗಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುವುದು ಪ್ರಶಂಸನೀಯವಾಗಿದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ಶಕ್ತಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ಕಳೆದ 1 ವರ್ಷದ ಅವಧಿಯಲ್ಲಿ 48.68 ಕೋಟಿ ರೂಪಾಯಿಗಳ ಲಾಭವನ್ನು ಗಳಿಸುತ್ತದೆ. ಆಲಮಟ್ಟಿ ಜಲಾಶಯದ ಸಂಗ್ರಹಣೆಯನ್ನು 524.25 ಮೀಟರ್ಗೆ ಹೆಚ್ಚಿಸುವುದಕ್ಕೆ ಸಂಬಂಧಿಸಿದಂತೆ ಕೃಷ್ಣಾ ಮೇಲ್ದಂಡೆ ಹಂತ 3ರ ಮುಳುಗಡೆ ಜಮೀನು ಮತ್ತು ಕಾಲುವೆ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಹೈಕೋರ್ಟ್ ದರಗಳಲ್ಲಿ ಕನ್ಸೆಂಟ್ ಆಧಾರದ ಮೇಲೆ ದರಗಳನ್ನು ಒಣಭೂಮಿ ಪ್ರತಿ ಎಕರೆಗೆ 30 ಲಕ್ಷ, ದರಿ ಜಮೀನಿಗೆ ನೀರಾವರಿ ಜಮೀನಿಗೆ 40 ಲಕ್ಷ, ಒಣಭೂಮಿ ಕಾಲುವೆ ಜಮೀನುಗಳಿಗೆ 25 ಲಕ್ಷ ಹಾಗೂ ದರಿ ಭೂಮಿ ಕಾಲುವೆ ಜಮೀನಿಗೆ 30 ಲಕ್ಷ ರೂಪಾಯಿಗಳಂತೆ ದರ ನಿಗದಿಪಡಿಸಿ ಒಂದು ಆದೇಶವನ್ನು ಸರ್ಕಾರದ ಆದೇಶವನ್ನು ಹೊರಡಿಸಲಾಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಳುಗಡೆಯ 184 ಗ್ರಾಮಗಳ ಜಮೀನುಗಳಿಗೆ ಭೂ ಸ್ವಾಧೀನತೆ, 20 ಗ್ರಾಮಗಳ ಪುನರ್ವಸತಿ ಹಾಗೂ ಪುನರ್ನಿರ್ಮಾಣ ಹಾಗೂ 5.94 ಲಕ್ಷ ಹೆಕ್ಟೇರ್ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಕಾಲುವೆ ಜಾಲದ ನಿರ್ಮಾಣ ಇತ್ಯಾದಿ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗಿದೆ. ಪ್ರত্যೇಕ ಸಾಲಿನಲ್ಲಿ ಆಯವ ಘೋಷಣೆಯ ಖಂಡಿಕೆ 374ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಘೋಷಿಸುವಂತೆ ಸಂಕಷ್ಟ ಪರಿಸ್ಥಿತಿಯಲ್ಲಿರುವ ಸಾಹಿತಿಗಳ ಹಾಗೂ ಕಲಾವಿದರ ಭಾಷಾಸವನ್ನ ಪ್ರತಿ ತಿಂಗಳು 2,000ರಿಂದ 7,500 ರೂಪಾಯಿಗಳಿಗೆ ಹೆಚ್ಚಿಸಿರುವ ಪ್ರಯುಕ್ತ ಜೂನ್ 2025ರಿಂದ ಪರಿಷ್ಕೃತ ದರದಲ್ಲಿ ಮಾಶಾಸನ ಪಾವತಿಸಲಾಗುತ್ತದೆ. ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದ ವಿಜಯಪುರ ಜಿಲ್ಲೆಯಲ್ಲಿ ಹಿಂದೆ ನಾನು ಜಲಸಂಪನ್ಮೂಲ ಸಚಿವನಾಗಿದ್ದಾಗ ಕೈಗೊಂಡ ಕೋಟಿ ವೃಕ್ಷ ಅಭಿಯಾನ ಇಂದು ಫಲ ನೀಡುತ್ತಿದೆ. ಈ ಅಭಿಯಾನಕ್ಕೆ ಸಾರ್ವಜನಿಕರು, ಸರ್ಕಾರ, ಸಂಘ ಸಂಸ್ಥೆಗಳು ಕೈಜೋಡಿಸಿದ್ದು ಇದು ಜನರ ಅಭಿಯಾನವಾಗಿ ಇವತ್ತು ಸ್ವರೂಪಗೊಂಡಿದೆ. ಈ ಅಭಿಯಾನದ ಯಶೋಗಾಥೆ ಜಗತ್ತಿನ ಪ್ರಮುಖ ದಿನಪತ್ರಿಕೆ ದಿ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ವಿಶೇಷವಾಗಿ ಪ್ರಕಟವಾಗಿರುವುದು ಹೆಮ್ಮೆಯ ಸಂಗತಿ ಮತ್ತು ನಮ್ಮ ದೇಶದ ಪ್ರಮುಖ ಪತ್ರಿಕೆ ದಿ ಟೈಮ್ಸ್ ಆಫ್ ಇಂಡಿಯಾ ರಾಷ್ಟ್ರೀಯ ಹೊತ್ತಿನಲ್ಲಿ ವಿಜಯಪುರದ ಹಸಿರು ಯಶೋಗಾಥೆ ಪ್ರಕಟಿಸಿದೆ. ವಿಜಯಪುರ ಜಿಲ್ಲೆಯಲ್ಲಿ ಅರಣ್ಯ ವ್ಯಾಪ್ತಿ ಪ್ರದೇಶ ಹೆಚ್ಚಿಸಲು, ಹಸಿರೀಕರಣ ವೃದ್ಧಿಗೊಳಿಸಲು ಹಾಗೂ ಪಾರಂಪರಿಕ ತಾಣಗಳಲ್ಲಿ ಸಂರಕ್ಷಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಮಹೋನ್ನತ ಉದ್ದೇಶದಿಂದ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಿಂದ ಜಿಲ್ಲಾಡಳಿತ ಹಮ್ಮಿಕೊಂಡಿರುವ ವೃಕ್ಷೋತ್ಥಾನ ಹೆರಿಟೇಜ್ ರನ್ ಈ ವರ್ಷ ಕೂಡ ದಿನಾಂಕ 7/12/2025ರಂದು 5, 10 ಮತ್ತು 21 ಕಿಲೋಮೀಟರ್ ದೂರವನ್ನು ಕ್ರಮಿಸುವ ಮರದ ನೋಟವನ್ನು ಹಮ್ಮಿಕೊಳ್ಳಲಾಗಿದೆ. ಜ್ಞಾನಯೋಗ ಶ್ರಮದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ನೆನಪಿನಲ್ಲಿ ನಡೆಯುವ ಈ ವೃಕ್ಷೋತ್ಥಾನ ಹೆರಿಟೇಜ್ ರನ್ನಲ್ಲಿ ಓಟದಲ್ಲಿ ಸಾರ್ವಜನಿಕರು, ಯುವಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿ ಭಾಗವಹಿಸಬೇಕೆಂದು ಈ ಸಂದರ್ಭದಲ್ಲಿ ಕೋರುತ್ತೇನೆ. ಆತ್ಮೀಯ ಬಂಧುಗಳೇ, ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನವಾಗಿರುವ ನಮ್ಮ ವಿಜಯಪುರ ಜಿಲ್ಲೆಯ ಹೆಸರಾಂತ ಸಾಹಿತಿಗಳಾದ ಶ್ರೀ ಹಾಮು ಪೂಜಾರ್, ರಂಗಭೂಮಿಯ ಅತ್ಯಂತ ಶ್ರೇಷ್ಠ ಕಲಾವಿದರಾದಂತಹ ಶ್ರೀ LB ಶೇಖ್ ಮಾಸ್ಟರ್ ಹಾಗೂ ಖ್ಯಾತ ಜನಪದ ಕಲಾವಿದರಾದಂತಹ ಶ್ರೀ ಸೋಮನಾಥ ಗುಂಡಪ್ಪ ಗನ್ಗೊಂಡ್ರವರು ಬಸವನಾಡಿನ ಕೀರ್ತಿಯನ್ನು ಹೆಚ್ಚಿಸಿದ ಪ್ರಯುಕ್ತವರೆಲ್ಲರಿಗೂ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಲೆ, ಸಾಹಿತ್ಯ, ಸಂಗೀತ, ನಾಟ್ಯರಂಗ, ರಂಗಭೂಮಿ, ಚಲನಚಿತ್ರರಂಗ, ಲಲಿತಕಲೆ, ವಾಸ್ತುಶಿಲ್ಪ, ಧರ್ಮ, ತತ್ವಜ್ಞಾನ, ವಿಜ್ಞಾನ, ಉದ್ಯೋಗ, ವಾಣಿಜ್ಯ ಇತ್ಯಾದಿ ವಿವಿಧ ಕ್ಷೇತ್ರದಲ್ಲಿ ಕೂಡ ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಮತ್ತು ಸಮರ್ಪಕವಾಗಿ ಬಳಸುವಂತೆ ನಮ್ಮ ಸರ್ಕಾರವು ಸೂಕ್ತ ಕ್ರಮಗಳನ್ನು ಕೈಗೊಂಡಿರುತ್ತದೆ. ನಮ್ಮ ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ದೂರದೃಷ್ಟಿ ಮತ್ತು ಸಮರ್ಥ ನಾಯಕತ್ವದ ಫಲವಾಗಿ ಇಂದು ನಮ್ಮ ಚಲೋ ಕನ್ನಡ ನಾಡು ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯೊಂದಿಗೆ ಸುಸ್ಥಿರ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತದೆ. ಕನ್ನಡ ನಾಡು ಮತ್ತು ನುಡಿ ಸೇವೆಗಾಗಿ ನಿರಂತರವಾಗಿ ಬೆಂಬಲ ನೀಡುತ್ತಿರುವ ಕನ್ನಡ ಪರ ವಿವಿಧ ಸಂಘಟನೆಗಳಿಗೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಅಕಾಡೆಮಿಗಳಿಗೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಕನ್ನಡಾಂಬೆಯ ಸೇವೆಗೈದಿರುವ ಅನಿವಾಸಿ ಕನ್ನಡಿಗರಿಗೆ ಈ ವೇದಿಕೆಯ ಪರವಾಗಿ ನಾನು ಉದಾರಂತದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಹಾನ್ ಮಾನವತಾವಾದಿ, ಕಾಯಕೋಗಿ, ನುಡಿದಂತೆ ನಡೆದುಕೊಂಡ ವಿಶ್ವಗುರು ಹಾಗೂ ಸಾಂಸ್ಕೃತಿಕ ನಾಯಕ ಶ್ರೀ ಬಸವೇಶ್ವರರ ಹಾಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಈ ದೇಶದ ಸುಪ್ರಸಿದ್ಧ ಅಣುವಿಜ್ಞಾನಿ, ಮಾಜಿ ರಾಷ್ಟ್ರಪತಿ, ಭಾರತ ರತ್ನ
ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಆದರ್ಶಗಳನ್ನು ಪರಿಪಾಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸುಂದರ ಕನ್ನಡ ನಾಡಿನ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದರೊಂದಿಗೆ ಭಾರತ ಮಾತೆಯ ಕೀರ್ತಿ ಹೆಚ್ಚಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಅದನ್ನು ನಾವೆಲ್ಲರೂ ನಿಷ್ಠೆಯಿಂದ ಪರಿಪಾಲಿಸೋಣ ಎಂದು ಹೇಳುತ್ತಾ ಇಂದಿನ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಗಣ್ಯಮಾನ್ಯರಿಗೆ, ಮಹನೀಯರಿಗೆ, ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸಿ ನನ್ನ ಸಂದೇಶ ಭಾಷಣಕ್ಕೆ ವಿರಾಮ ಹೇಳ್ತೇನೆ. ಶ್ರೀಗಳಿಗೆ ಬಾಯಿಗೆ ಜೈ ಕರ್ನಾಟಕ, ಜೈ ಹಿಂದ್. ಸಂದೇಶವನ್ನ ಪ್ರಸ್ತುತಪಡಿಸಿರ್ತಕ್ಕಂಥ ಮಾನ್ಯ ಸಚಿವರಿಗೆ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು